ನಮಸ್ಕಾರ ಕಣ್ರಪ್ಪ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇದೇನು ನಮ್ಮ ದೊಡವ ಏನೋ ಹೇಳಕ್ಕೆ ಬಂದ್ಬಿಟ್ಟವಳಲ್ಲ, ಏನು ಸಮಾಚಾರ ಅಂತ ಎಲ್ಲ ಯೋಚನೆ ಮಾಡ್ತಾಯಿದ್ದೀರಾ? ಅದೇ ಕಣ್ರಪ್ಪ, ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಹೇಳಿರ್ತೀನಿ, ನನ್ನ ಪ್ರತಿಯೊಂದು ಎಲ್ಲ ಹಳ್ಳಿ ಸೊಬಗು ಚಾನಲಲ್ಲಿ ನಿಮಗೆ ಕಾರ್ಟೂನ್ ಮುಖಾಂತರ ನನ್ನ ಕಷ್ಟ ಸುಖ ಏನಿದ್ರು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಹಾಗೆಯೇ ನೀವು ನನ್ನ ಕಷ್ಟಕ್ಕೆ ಸುಖಕ್ಕೆಲ್ಲ ತುಂಬ ಸ್ಪಂದಿಸಿದಿರಿ, ತುಂಬ ಇಷ್ಟಪಟ್ಟು ನನಗೆ ಸಪೋರ್ಟ್ ಮಾಡಿದ್ದೀರಿ ಕಣ್ರಪ್ಪ. ಅದಂತೂ ನಾನು ನಿಜಕ್ಕೂ ಚಿರಋಣಿ ನಿಮಗೆ, ಅದನ್ನ ಹೇಳಲೇಬೇಕು. ಆಮೇಲೆ ಏನು ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂದರೆ, ಹೆಣ್ಮಕ್ಳುಗಳು ಮನೇಲಿ ಕೆಲಸ ಇಲ್ದೇ ಇರ್ತಾರೆ. ಇವಾಗ ಎಷ್ಟೇ ಓದಿರ್ಬೋದು, ಎಲ್ಲರೂ ಕೆಲಸಕ್ಕೆ ಹೋಗೋಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ನಿಮಗೆ ಗೊತ್ತು, ಇವಾಗ ಗಂಡು ಮಕ್ಕಳೇನೋ ಹೊರಗಡೆ ಹೋಗಿ ದುಡಿಬೋದು, ಆದರೆ ಹೆಣ್ಮಕ್ಳಿಗೆ ಅಷ್ಟು ಸ್ವತಂತ್ರ ಸಿಗೋದಿಲ್ಲ. ಅವ್ರು ಎಷ್ಟೇ ಓದಿದ್ರೂ ಮದುವೆ ಆದಮೇಲೆ ಯಾರನ್ನು ಕಳಿಸ್ಲಿಕ್ಕೆ ಅಷ್ಟು ಇಷ್ಟಪಡೋದಿಲ್ಲ. ಹಂಗಿರ್ಬೇಕಾದಾಗ ಮನೆಯಲ್ಲಿ ಈಗ ಏನೇ ಒಂದು ಸಣ್ಣ ಪುಟ್ಟ ಏನೇ ಒಂದು ತಗೋಬೇಕಾಗಬೇಕು. ಇವಾಗ ನಾನು ಒಂದು ಉದಾಹರಣೆಗೆ ಏನೇ ಒಂದು ಸ್ಟಿಕ್ಕರ್ ತಗೋಬೇಕು, ಹಣೆಬಟ್ಟು ತಗೋಬೇಕು, ಏನೇ ಒಂದು ತಲೆಪಿನ್ ತಗೋಬೇಕಾದ್ರೂ ನಾವು ಗಂಡದ್ರ ಮೇಲೆ ಡಿಪೆಂಡ್ ಆಗಿರಬೇಕಾಗ್ತದೆ. ಆಗ ಸ್ವಾಭಿಮಾನ ಅನ್ನೋದು ಎಂಥವ್ರಿಗೂ ಅಡ್ಡ ಬರುತ್ತೆ. ಹಂಗೇ ನನಗೂ ಆಗಿದ್ದು. ನಾವು ಬಡತನ ಕುಟುಂಬದಲ್ಲಿ ಹುಟ್ಟಿದ್ದು. ಏನು ನಮ್ಮ ಅಲ್ಲ ಆರ್ಥಿಕ ಈಗ ತಾಯಿ ಮನೆಯಲ್ಲಿ ತಂದೆ ಮನೆಯಲ್ಲಿ ದುಡ್ಡು ಕಾಸಿದ್ರೆ ಹೆಣ್ಮಕ್ಳಿಗೇನು ಕಷ್ಟ ಅನಿಸಲ್ಲ, ಅವರು ಓದಕ್ಕೆ ಕೊಡ್ತಾರೆ. ಆ ಥರ ಆರಾಮಾಗಿರ್ತದೆ ಜೀವನ ಕೆಲವರಿಗೆ. ಆದರೆ ನಮ್ಮಂಥ ಬಡ ಕುಟುಂಬದಲ್ಲಿ ಹುಟ್ಟಿದ ಮಕ್ಕಳಿಗೆ, ಹೆಣ್ಮಕ್ಳಿಗೆ ತುಂಬ ಕಷ್ಟ ಜೀವನ. ಈಗ ಗಂಡನ್ನೇ ಕಾಯಬೇಕು, ಅವ್ರಿಗೂ ಮನೆ ನಡೆಸ್ಕೊಂಡು ಹೋಗ್ಬೇಕು ಪ್ರತಿಯೊಂದಕ್ಕೂ. ಹಾಗೆ ಅವ್ರಿಗೂ ಬೇರೆ ಕಡೆ ಸಾಲ ಸೋಲ ಅಂತ ಟೆನ್ಷನ್ ಇದ್ದಾಗ ನಮಗೂ ಒಂದೊಂದ್ಸತಿ ಬೇಜಾರಾಯ್ತಿತ್ತು. ಹಾಗೆ ಆಮೇಲೆ ನನಗೊಂಥರ ಆಗಲಿ ನಾನೊಂಥರ ಸ್ವಾಭಿಮಾನಿ ನಾನು. ಈಗ ನಿಮ್ಮ ದೊಡ್ಡಪ್ಪನ ನಾನು ಎಲ್ಲರೂ ಹೊರಗಡೆ ಹೋದಾಗ ಅವ್ರ ಕಾಸು ಇರ್ತಿರ್ತಿಲ್ವೋ, ಏನಂತಿದ್ರು, ಊಟ ಮಾಡ್ತೀಯ ಹೋಟ್ಲಿಗೆ, ಇಲ್ಲ ಮನೆಗೆ ಹೊಂಟೋಗ್ಬಿಡೋದ ಅಂತ ಅನ್ನೋರು. ಆಗ ನನಗೆ ಬೇಜಾರಾಗೋದು. ಈಗ ನಾನೊಂಥರ ಅಷ್ಟು ಗಂಡ ಅಂದ್ರೂ ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತ ಕೇಳ್ತಿದ್ದಿಲ್ಲ ನಾನು. ನನಗೆ ಒಂಥರ ನಾಚಿಕೆ ಸ್ವಭಾವ, ಬೇಜಾರು, ಏನೋ ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ಥರ ನನ್ನ ಗಂಡನ ಕೇಳೋಕ್ಕೂ ನಾನು ಸಕ್ಕ ಸಂಕೋಚ ಪಡ್ತಿದ್ದೆ. ಆಮೇಲೆ ಎಷ್ಟೋ ಸತಿ ನಾವು ಹೋಟ್ಲಲ್ಲಿ ಈಗ ಬೇಕಾ ಊಟ ಮಾಡ್ತೀಯಾ ಅಂತ ಅನ್ನೋರು, ಮಾಮೂಲಿ ಅವ್ರು ಕೇಳೋರು. ನನಗೆ ಬೇಜಾರು ಮಾಡ್ಕೊಂಡು ಬೇಡಿಕಂದು ನಡೀರಿ ಮನೆಗೆ ಹೋಗೋದು ಅಂತ ನಾನು. ಆಗ ಒಂಥರ ಬೇಜಾರಾಗೋದು. ಏನಾದರೆ ಅಲ್ಲಿ ನಮ್ಮ ಹತ್ರ ಒಂದು ಸ್ವಲ್ಪ ಕಾಸು ಇರಬೇಕು ಅಂತ ಅನ್ಸೋದು ಕಣ್ರಪ್ಪ. ಜೀವನ ಒಂಥರ ಜಿಗುಪ್ಸೆ ಬಂದಂಗೆ ಆಗ್ಬಿಡೋದು. ಪ್ರತಿಯೊಂದಕ್ಕೂ ಅವ್ರ ಮುಂದೆ ನಾವು ಕೈ ಚಾಚ್ಕೊಂಡು ನಿಂತ್ಕೋಬೇಕು. ಹಂಗಿದ್ದಾಗ ನನಗೆ ಒಂದು ಸಲ ಫೋನ್ ಹಿಂಗೆ ನೋಡ್ತಾ ಇದ್ದೆ. ಅವತ್ತು ಭಾನುವಾರ ದೇವ್ರ ಪೂಜೆ ಮಾಡಿಬಿಟ್ಟು, ವಾರ ನಮಗೆ ಭೈರವೇಶ್ವರ ನಮ್ಮ ಮನೆ ದೇವರು ನೋಡಿಬಿಟ್ಟು ಸುಮ್ಮನೆ ಕೂತ್ಕೊಂಡು ಫೋನ್ ನೋಡ್ತಾಯಿದ್ದೆ. ಯೂಟ್ಯೂಬ್ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಬಂತು. ಆಗ ಬಂದಾಗ ನನಗೆ ನೋಡೋದ ಅಂದ್ಕೊಂಡು ನೋಡಿದೆ, ಇಷ್ಟ ಆಯ್ತು ನನಗೆ. ಆವಾಗ ನಾನು ಏನು ಮಾಡಿದೆ, ತಾಳು ನಾನೇ ಚಾನಲ್ ಸ್ಟಾರ್ಟ್ ಮಾಡಿಬಿಡೋದು ಅಂತ ನಾನು ಏನೇ ಒಂದು ಡಿಸೈಡ್ ತಗೋಬೇಕು ಚಕ್ ಅಂತ ನನ್ನ ಮನ್ಸಿಗೆ ಏನು ಸರಿ ಅನಿಸ್ತದೆ ಡಿಸೈಡ್ ನಾನು ಮಾಡೇ ಮಾಡ್ತೀನಿ. ಅದೇ ತಕ್ಷಣ ನಾನು ಮಾಡ್ಕೊಬರ್ತೀನಿ. ಆಗ ನಾನೇನು ಇದ್ದಕ್ಕಿದ್ದಂಗೆ ಹೆಂಗೆ ಮಾಡೋದು ಅಂದ್ಕೊಂಡು ನೋಡ್ಕೊಂಡು ಸಡನ್ನಾಗಿ ಹೋದೆ ಅಡುಗೆ ಮನೆಗೆ. ಹೋಗ್ಬಿಟ್ಟು ಒಂದು ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲನೂ ಕುಯ್ಕೊಂಡೆ, ಟಮಟೆ ಗೊಜ್ಜು ಮಾಡಿದೆ. ಫಸ್ಟು ಕರುನಾಡ ಪಾಕ ಅಂದ್ಬಿಟ್ಟು ಹೆಸರಿಟ್ಟಿದೆ ನನ್ನ ಚಾನಲ್ಗೆ. ಮೊದಲು ಕುಕ್ಕಿಂಗ್ ಚಾನಲ್ ಮಾಡಿದೆ. ಆಗ ಕುಕ್ಕಿಂಗ್ ಚಾನಲ್ ಮಾಡಿದ್ನ ಅಂದರೆ ನಾನು ಫೇಸ್ ಮಾಡಲಿಲ್ಲ. ಇವಾಗಲೂ ನನಗೆ ಸಂಕೋಚ, ನನಗೆ ನಿಜಕ್ಕೂ ಎಷ್ಟು ಸಂಕೋಚ ಅಂದರೆ 2.5 ವರ್ಷದಿಂದ ಯೂಟ್ಯೂಬಲ್ಲಿ ಇರ್ಬೋದು, ಆದರೆ ನಂದು ಕಾರ್ಟೂನ್ ಚಾನಲ್ ಅಲ್ವಾ, ಅದರಿಂದ ನನಗೆ ಅದೇ ಸರಿ. ನನಗೆ ಫೇಸ್ ತೋರಿಸ್ಕೊಂಡು ಇದೆಲ್ಲ ವೀಡಿಯೋ ಮಾಡೋಕ್ಕಂತ ಸೇಮ್ ಆಯ್ತದೆ. ಅದಕ್ಕೆ ನರ್ವಸ್ ಆಯ್ತಾ ಇದ್ದೀನಿ. ಸ್ವಲ್ಪ ತಪ್ಪಾಗಿ ಮಾತಾಡ್ಬಿಟ್ರೆ ದಯವಿಟ್ಟು ಸಂಸ್ಬಿಟ್ರಪ್ಪ. ಆಗೇನಾಯಿತು, ಮಾಡಿದೆ ಹಿಂಗೇ ಒಂದು 200-300 ವೀಡಿಯೋ ಮಾಡಿದೆ. ಆಮೇಲೆ ಚಾನಲ್ಗೆ ಕರುನಾಡ ಪಾಕ ಅಂತ ಹೆಸರಿಟ್ಟಿದೆ. ಆಮೇಲೆ ಅದು ಕ್ಲಿಕ್ ಆಗಲಿಲ್ಲ ಕಣ್ರಪ್ಪ. ಒಂದು 20-30 ಸಬ್ಸ್ಕ್ರೈಬು ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ, ಸಾಧ್ಯನೇ ಆಗಲಿಲ್ಲ. 300-400 ವೀಡಿಯೋ ಮಾಡಿದ್ರೂ ಆಗಲಿಲ್ಲ. ಆಮೇಲೆ ಅದು ಬಿಟ್ಟೆ ತಿರ್ಗಾ ಬ್ಯೂಟಿ ಟಿಪ್ಸು ಏನೇನೋ ಬೇಕಾದಷ್ಟು ಯಾವ್ದಾರು ಒಂದು ಕ್ಲಿಕ್ ಆಗಿಬಿಡ್ಲಿ. ನನಗೆ ಉದ್ದೇಶ ಇದ್ದಿದ್ದೇನು ಅಂದರೆ, ಆಗ ನಮ್ಮ ಯಜಮಾನ್ರು ಕೆಲಸಕ್ಕೆ ಹೋಯ್ತಿತ್ತಿಲ್ಲ, ಪ್ರಾಬ್ಲಮಲ್ಲಿದ್ದೋ ನಾವು ತುಂಬ. ಮಕ್ಕಳಿಗೆ ಫೀಸ್ ಕಟ್ಟಿತ್ತಿಲ್ಲ, ಸ್ಕೂಲ್ ಫೀಸ್, ಅಷ್ಟೊಂದು ಪ್ರಾಬ್ಲಮ್ ಆಗಿತ್ತು ಕಣ್ರಪ್ಪ. ಆಮೇಲೆ ಅವರು ಕೆಲಸನೂ ಬಿಟ್ಬಿಟ್ಟಿದ್ರು.
ಮಕ್ಳಿಗೆ ಸ್ನ್ಯಾಕ್ಸ್ ತಂದು ಕೊಡೋ ಪರಿಸ್ಥಿತಿಲೂ ಅವ್ರು ಇದ್ದಿದ್ದಿಲ್ಲ ಆ ಸ್ಥಿತಿಲಿ. ಆಗ ಏನಾದ್ರು ಮಾಡಬೇಕು ಅಂದ್ಕೊಂಡು ನನಗೆ ಹಠ, ಏನಾದರೂ ಮಾಡಬೇಕು ಅಟ್ಲೀಸ್ಟ್ ಒಂದು ತಿಂಗಳಿಗೆ ಹೆಂಗಾರು ಮಾಡಿ, ಒಂದಲ್ದರೆ 2 ತಿಂಗಳು 3 ತಿಂಗಳಿಗೆ ಒಂದು 10,000 ರೂಪಾಯಿ ಬರೋಂಗೆ ಆಗ್ಬಿಟ್ರೆ ನನ್ನ ಮಕ್ಳು ತಿಂಡಿಗಾರು ಆಯ್ತದಲ್ಲ, ಒಂದು ಸ್ನ್ಯಾಕ್ಸ್ನಾರು ತಗೊಡ್ಬೋದಲ್ಲ ಅನ್ನೋದು ನನ್ನ ಉದ್ದೇಶ. ಆಗ ಮಾತ್ರ ಹಠ ಬಿಡಲಿಲ್ಲ ನಾನು. ಏನು ದಿವಸಕ್ಕೆ ಒಂದು 10 ವೀಡಿಯೋನೇ ಸುಮ್ಮನೆ ಏನೇನಾದ್ರು ಮಾಡಿ ಹಾಕೋದು, ಏನಾದ್ರು ಕ್ಲಿಕ್ ಆಯ್ತದೆ ಅಂತ. ಆಮೇಲಿಂದ ಏನು ಮಾಡಿದ್ರು ನನ್ನ ಚಾನಲ್ ಗ್ರೋ ಆಗಲೇ ಇಲ್ಲ ಕಣ್ರಪ್ಪ. ಸಖತ್ತು ಬೇಜಾರಾಗೋಯ್ತು ನನಗೆ. ನಾನು ಹಣೆ ಬರುವೆ ಸರಿ ಇಲ್ವೇನೋ ಅಂದ್ಕೊಂಡು ಭಾಳ ಬೇಜಾರಾಯ್ತಿತ್ತು ಕಣ್ರಪ್ಪ. ಆಮೇಲಿಂದ ಈ ಥರ ಕಾರ್ಟೂನ್ ಚಾನಲ್ ಹೇಗೆ ಮಾಡಿದೆ ಅಂದರೆ, ನಾನು ಈ ಥರ ಕಾರ್ಟೂನ್ ಚಾನಲಲ್ಲಿ ವಾಟರ್ ಮಾರ್ಕ್ ಇರ್ತದಲ್ರಪ್ಪ, ವಾಟರ್ ಮಾರ್ಕು ವೀಡಿಯೋ ಕೆಳಗಡೆ ಮಾಮೂಲಿ ಕಾರ್ಟೂನಲ್ಲಿ ವಾಟರ್ ಮಾರ್ಕ್ ಇರ್ತದಲ್ಲ, ಅದೊಂದು ಹೆಸ್ರು ಅಷ್ಟೇ ನಾನು ನೋಡ್ಕೊಂಡಿದ್ದು. ಆ ಹೆಸ್ರು ನೋಡ್ಕೊಂಡು ಹೋಗಿ ಆಗ ಸುಮಾರು ಚಾನಲ್ ಆಗೋಗಿದ್ದು ಆಲೆ. ಈ ಥರ ನಮ್ಮ ಕಾರ್ಟೂನ್ ಚಾನಲ್ ಐತಲ್ಲ, ಹಳ್ಳಿ ಸೊಬಗು ಚಾನಲ್ ಥರ ತುಂಬ ಆಗೋಗಿದ್ದು. ಆಗ ನಾನು ಒಟ್ಟಿಗೆ ನನ್ನದೇ ಆದ ಒಂದು ಸ್ವಂತ, ಈಗ ಇನ್ನೊಬ್ರು ನೋಡಿ ಕಾಪಿ ಮಾಡೋದು ಅವೆಲ್ಲ ಸರಿಯಿಲ್ಲ. ನಾವು ಓನ್ ಇರಬೇಕು. ಅಂದರೆ ಯಾವ್ದ್ರ ಬಗ್ಗೆ ನಾನು ಮಾಮೂಲಿ ನನ್ನ ವಾಯ್ಸು ಯಾರು ನೋಡಿದ್ರು ಅಷ್ಟೇ, ಯಾರು ಕೇಳಿದ್ರು ಅಷ್ಟೇ ಒಂಥರ ವಾಯ್ಸ್ ಚೆನ್ನಾಗಿಲ್ಲ ಅಂತಲೇ ಹೇಳ್ತಿದ್ರು ನನಗೆ. ಈಗ ಫೋನಲ್ಲೆಲ್ಲ ಮಾತಾಡೋಕೆ ಎದುರುಗಡೆ ನೋಡಿದ್ರು ನಿನ್ನ ನೋಡೋಕ್ಕೂ ನಿನ್ನ ವಾಯ್ಸ್ಗೂ ಸಂಬಂಧನೇ ಇಲ್ಲ, ಆ ಥರ ಇದೆಯಾ ಅಂತಲೇ ಎಷ್ಟೋ ಜನ ನನಗೆ ಹೇಳ್ತಿದ್ರು. ನಾನು ಖರಾಬ್ ವಾಯ್ಸ್ನೇ ತಗೊಂಡೋಗ್ಬಿಟ್ಟು ನಾವು ಏನಾದ್ರು ಒಂದು ಉಪಯೋಗ ಮಾಡ್ಕೋಬೇಕು ಅಂದ್ಬಿಟ್ಟು ಹಳ್ಳಿ ಸ್ಟೈಲಲ್ಲಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಕಣ್ರಪ್ಪ. ಅದು ಚೆಂದಾಗಿ ಕ್ಲಿಕ್ ಆಯಿತು. ಅದೂ ಒಂದು 3-4 ತಿಂಗಳು ಸುಮಾರಾಗಿತ್ತು. ಆಮೇಲೆ ಎಷ್ಟು ನಾನು ಕಣ್ಬಿಡೋದಕ್ಕೆ ಒಂದು ವರ್ಷ ಕರೆಕ್ಟಾಗಿ ಮಾನಿಟೈಸೇಷನ್ ಆನಾಗಿದ್ದು. ಮಾನಿಟೈಸೇಷನ್ ಆನಾಗಬೇಕು ಅಂದರೆ ನಿಮಗೆ ಗೊತ್ತಿರ್ಬೋದು ಕೆಲವರಿಗೆ, 1,000 ಸಬ್ಸ್ಕ್ರೈಬು 4,000 ಅವರ್ ವಾಚ್ ಟೈಮ್ ಆಗಬೇಕು ಕಣ್ರಪ್ಪ. ಆಗ ಅಷ್ಟಾಗಬೇಕಲ್ಲ, ಅದು ಕಂಪ್ಲೀಟ್ ಆಗೋಕ್ಕೆ ಕರೆಕ್ಟಾಗಿ 1 ವರ್ಷ ಆಯಿತು ಕಣ್ರಪ್ಪ. ನನಗೆ 1 ವರ್ಷ ಆಯಿತು. ಸಖತ್ತು ಖುಷಿ ಆಯಿತು ಅವತ್ತು. ನನ್ನ ಲೈಫಲ್ಲಿ ಏನೋ ಒಂದು ಸಾಧಿಸ್ದೆ ಅನ್ನೋ ಖುಷಿ ನಾನು ಕೇಳ್ಕೊತಿದ್ದೆ ಅಷ್ಟು ಕಣ್ರಪ್ಪ. ನಾನು ನಿಜಕ್ಕೂ ಈ ಥರ ನಿಮ್ಮ ಪ್ರೀತಿ ಎಲ್ಲ ಸಿಗ್ತದೆ ಅಂತ ಕನಸು ಮನಸ್ಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಇಷ್ಟು ಇಷ್ಟಪಡ್ತಿರೋ ನನ್ನ ಅಂತ ನನ್ನ ಕನಸು ಮನಸ್ಸಲ್ಲೂ ದೇವ್ರಡೆಗೂ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಕೇಳ್ತಿದ್ದು 1,000 ಸಬ್ಸ್ಕ್ರೈಬ್ ಹೆಂಗಾದ್ರೂ ಮಾಡಿಬಿಟ್ರೆ ಸಾಕು. ಒಂದು 2 ತಿಂಗಳು 3 ತಿಂಗಳಿಗೆ ಒಂದು ಸತಿ ಒಂದು 10,000 ಬಂದುಬಿಟ್ರೆ ನನ್ನ ಮಕ್ಕಳು ತಿಂಡಿ ತಂದು ಕೊಟ್ಬಿಡ್ಬೋದು ಅವು ಅಂತ. ಅಟ್ಲೀಸ್ಟ್ ನಾನು ಒಂದು ತಲೆಪಿನ್ ತಗೊಳ್ಳೋದು, ಒಂದು ಹಣೆಪಟ್ಟು ತಗೊಳ್ಳೋದು ನನ್ನ ಸ್ವಂತ ದುಡ್ಡಲ್ಲಿ ಅನ್ನೋ ಸ್ವಾಭಿಮಾನ. ಆ ಸ್ವಾಭಿಮಾನನೇ ಇವತ್ತು ನಿಮ್ಮೆಲ್ಲರ ಈ ಪ್ರೀತಿ ಸಿಗೋಕ್ಕೆ ಕಾರಣ ಕಣ್ರಪ್ಪ. ನಿಜಕ್ಕೂ ನಾನು ಎಷ್ಟೇ ಕಷ್ಟದಲ್ಲಿದ್ರೂ, ನನಗೆ ಎಷ್ಟು ಸುಖವಾಗಿದ್ರೂ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಅಷ್ಟೇ ಇಷ್ಟಪಟ್ಟಿದ್ದೀರ, ಅಷ್ಟೇ ಪ್ರೀತಿ ಕೊಡ್ತೀರಾ, ದೊಡ್ಡವ ಅನ್ನೋ ಸ್ಥಾನ ಕೊಟ್ಟಿದ್ದೀರಿ. ಎಷ್ಟೋ ಜನ ಇವಳಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಇವೆಲ್ಲ ಮಾಡ್ತಾ ಕುಂತವಳಲ್ಲ ಅಂತ ಎಷ್ಟೋ ಜನ ನನ್ನ ಎದುರುಗಡೆನೇ ಆಡ್ಕೊಂಡವರು ಇವತ್ತು ನನ್ನ ಬಗ್ಗೆ ಹೆಮ್ಮೆ ಪಡ್ತಾರೆ. ನನಗಿನ್ನೇನು ಆಗಬೇಕಪ್ಪ, ಇನ್ನೇನಾಗಬೇಕು ಹೇಳಿ? ದೇವರೆಲ್ಲನೂ ಕೊಡ್ತಾರೆ. ಒಂದು ಸಲ ಕಷ್ಟ ಸುಖ ಎಲ್ಲ ಮಾಮೂಲಿ ಮನ್ಸಿಗೆ ಬರ್ದೇ ಮರ್ಕೊಂಡು ಬರ್ತದ ಒಟ್ಟಿಗೆ. ನಿಜಕ್ಕೂ ನನ್ನ ಜೀವನದಲ್ಲಿ ಹಾಗೆ ದೊಡ್ಡ ಮಿರಕಲು ಏನೇ ಒಂದು ಇರಲಿ, ನಾನು ಹೇಳೋದು ಒಂದೇ, ಈ ಪ್ರೀತಿ ಅಂತೂ ಯಾವತ್ತೂ ಯಾರಿಗೂ ಸಿಗಲ್ಲ ಕಣ್ರಪ್ಪ. ನಿಜ ಹೇಳ್ತೀನಿ, ನನಗೆ ನೆಗೆಟಿವ್ ಕಮೆಂಟೇ ಬರೋದಿಲ್ಲ ನನಗೆ. ನನ್ನ ಅದೃಷ್ಟ ಎಷ್ಟೆಲ್ಲ ನಾನು ಸುಮಾರು ಚಾನಲ್ಗಳಲ್ಲಿ ಕಮೆಂಟ್ಗಳು ಓದ್ತೀನಿ, ಎಷ್ಟು ಕೆಟ್ಟದಾಗೆಲ್ಲ ಕಮೆಂಟ್ ಬರ್ತವೆ. ಆದರೆ ನನಗೆ ಎಷ್ಟು ತಾಯಿ ಸ್ಥಾನ ಕೊಟ್ಟಿದ್ದೀರಾ, ಅದೇ ನನ್ನ ಪುಣ್ಯ. ನಿಜಕ್ಕೂ ಅಷ್ಟೊಂದು ಖುಷಿ ಆಯ್ತದೆ ನನಗೆ. ಆಮೇಲೆ ಹೇಳ್ಬೇಕು ಅಂದರೆ ನಮ್ಮ ಯಜಮಾನರು ಕೂಡ ನನ್ನ ಸ್ಟಾರ್ಟಿಂಗಲ್ಲಿ ಸಪೋರ್ಟ್ ಮಾಡಿರಲಿಲ್ಲ. ನಮ್ಮ ಮನೆಯವ್ರಿಗೂ ಗೊತ್ತಿರಲಿಲ್ಲ, ನಮ್ಮ ಅತ್ತೆ ಮಾವನಿಗೂ ಗೊತ್ತಿರಲಿಲ್ಲ ನಾನು ಚಾನಲ್ ಸ್ಟಾರ್ಟ್ ಮಾಡಿರೋದು. ನೀವು ಹಳ್ಳಿ ಸೊಬಗು ಚಾನಲಲ್ಲಿ ಹೋಗಿ ಕಾರ್ಟೂನ್ ಚಾನಲ್ ಸ್ಟಾರ್ಟಿಂಗ್ ಓಲ್ಡ್ ವೀಡಿಯೋಸ್ ನೋಡಿದಾಗ ಗೊತ್ತಾಯ್ತು ನಿಮಗೆ. ಮಾಮೂಲಿ ಚಿಕ್ಕ ಧ್ವನಿಲಿ ಔತ್ಕೊಂಡೆಲ್ಲ ನಾನು ವೀಡಿಯೋ ಮಾಡಿದ್ದೀನಿ. ಆಮೇಲೆ ನಮ್ಮ ಮಾವ ಇವಾಗಿಲ್ಲ, ತೀರೋದ್ರು. ಅವರು ಏನಂತ ಹೇಳೋರೆ, ಮಗಳು ಫೋನ್ ಮಾಡಿ ಹೇಳೋರೆ, ಯಾರು ಏನು ಕಣೆ ಗುಯ್ಯ ಅಂತ ರೂಮಲ್ಲಿ ಮಾತಾಡ್ತಿರ್ತಾಳೆ ಅಂತ. ಅವಳು ನಮ್ಮ ನಾದಿನಿಯವ್ರಿಗೆ ಗೊತ್ತಿತ್ತು. ಅವ್ರು ಹೇಳಿದ್ರಂತೆ, ಇಲ್ಲ ಏನೋ ಚಾನಲ್ ಮಾಡ್ತಾಳೆ ಕಣ್ ಸುಮ್ಮನಿರು ಅಂತ. ಹಂಗೆ ಯಾರಿಗೂ ಗೊತ್ತಿರಲಿಲ್ಲ ಕಣ್ರಪ್ಪ. ನಮ್ಮ ಮನೆಯವ್ರಿಗೂ ನಂಬಿಕೆ ಇರಲಿಲ್ಲ ನಾನು ಇದು ಮಾನಿಟೈಸೇಷನ್ ಆಯ್ತದೆ ಇವೆಲ್ಲ ಅಂತ. ಮಾಡೋ ಕೆಲಸ ಇಲ್ಲ ಅಂತಲೇ ಇವರು ಬೈತಿದ್ರು. ಇವತ್ತು ಅವರೇ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಅವ್ರಿಗೇ ತುಂಬ ಖುಷಿಯಾಗೈತೆ. ಅಷ್ಟೇ, ಏನಾದರೂ ಒಂದು ಸಾಧನೆ ಮಾಡಬೇಕಾದಾಗ, ಏನೇ ಒಂದು ಕೆಲಸ ಮಾಡ್ಬೇಕಾದ್ರೆ ನೆಗೆಟಿವ್ ಮಾತುಗಳು ಬರ್ತವೆ. ಅದರ ಸೈಡಿಗೆ ದೂಕ್ಬಿಟ್ಟು ನಾವು ಮಾಡೋಕ್ಕೆ ಕೆಲಸ ಕರೆಕ್ಟಾಗಿ ನಿಯತ್ತಾಗಿರಬೇಕು. ಕೆಟ್ಟ ಕೆಲಸ ಮಾಡಬೇಡ್ದು, ಒಳ್ಳೆ ದಾರಿ ಬಿಡಬಾರ್ದು. ಆವತ್ತು ನಿಜಕ್ಕೂ ನಮ್ಮ ಗೆಲ್ತೀವಿ ಅನ್ನೋದಕ್ಕೆ ನಾನೇ ಉದಾಹರಣೆ ಕಣ್ರಪ್ಪ. ಇವತ್ತು ನಿಜಕ್ಕೂ ನೆಮ್ಮದಿಯಾಗಿವ್ನಿ ಅಂದರೆ ನೀವೇ, ನಿಮ್ಮ ಪ್ರೀತಿ ಸಿಕ್ಕೈತೆ. ನನಗಿನ್ನೇನು ಬೇಡ. ನನಗೆ
ಯೂಟ್ಯೂಬ್ ಅನ್ನೋದು ನನಗೆ ಬಹಳ ಕೊಟ್ಟೈತೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರೀತಿ. ನಂಗೆ ನಿಜಕ್ಕೂ ನಿಮ್ಮ ಪ್ರೀತಿ ಮುಂದೆ ನನಗೆ ಎಷ್ಟೋ ಸತಿ ನನಗೀಗ ಆರೋಗ್ಯ ಇವನಿ ಹುಷಾರಾಗಿ ಅಂದರೆ ಮುಖ್ಯ ಕಾರಣ ನೀವೇ. ನಿಜವಾಗ್ಲೂ ಆ ಥರ ಇಂಜೆಕ್ಷನ್ ಎಲ್ಲ ತಗೊಂಡಾಗ ಹೆಂಗಾಯ್ತದೆ ಅನ್ನೋದು ತಗೊಂಡೋಗಿ ಮಾತ್ರ ಗೊತ್ತು. ನನಗೆ ಎಷ್ಟು ಸುಸ್ತಾಗಿ ಮನ್ಗಿದ್ರು ನೀವು ದೊಡ್ಡವ ಹುಷಾರ ಹೇಗಿದ್ರಿ, ಹುಷಾರಾದ್ರೆ ಹಂಗೆ ಹಿಂಗೆ ಅಂದಾಗ ನನಗೆ ಪಾಪ ನಿಮ್ಗಳಿಗೋಸ್ಕರ ನಾನು ವೀಡಿಯೋ ಮಾಡಲೇಬೇಕು, ಎಷ್ಟಾರು ಕಷ್ಟ ಆಗಲಿ ಅಂತ ನನಗೆ ಅನ್ಸೋದು ಕಣ್ರಪ್ಪ. ನಾನು ಒಂಥರ ಹುಮ್ಮಸ್ ಬರೋದು ನಿಮ್ಮಿಂದನೇ. ನನಗೆ ನೆಮ್ಮದಿ ಅಂತ ಸಿಕ್ಕಿರೋದೇ ಯೂಟ್ಯೂಬಿಂದ, ನಿಮ್ಮಿಂದ. ಅದಂತೂ ನಾನು ನಿಜಕ್ಕೂ ನಾನು ಮರೆಯೋಕ್ಕೆ ಆಗೋದಿಲ್ಲ ಕಣ್ರಪ್ಪ. ಏನು ಹೇಳಬೇಕು ಅಂತಲೇ ಗೊತ್ತಾಯ್ತಲ್ಲ ನನಗೆ. ನಿಮ್ಮ ಕೂಟ ಈ ಯೂಟ್ಯೂಬ್ ಜರ್ನಿ ಹಂಚ್ಕೋಬೇಕು ಅಂತ ಭಾಳ ಆಸೆ ಐತೆ ನನಗೆ. ಏನಾದ್ರು ಬಿಟ್ಕಿಟ್ಬಿಟ್ನೇನೋ ಟೆನ್ಷನಲ್ಲಿ ಬೇಜಾರು ಮಾಡ್ಕೊಬೇಡಿ. ಇನ್ನೇನಾದರೂ ವೀಡಿಯೋಗಳು ನಿಮಗೆ ಬೇಕಾದರೆ ನನ್ನ ಬಗ್ಗೆ ದಯವಿಟ್ಟು ನೀವು ಕಮೆಂಟ್ ಮಾಡಿ. ಈ ಬ್ಲಾಗ್ ಚಾನಲೆಲ್ಲ ಹಾಕೋಣ, ಆಗಾಗ ಕಷ್ಟ ಸುಖ ಮಾತಾಡೋದ. ಸರಿರಪ್ಪ. ಸರಿ, ಮತ್ತೆ ತುಂಬ ತಲೆ ತಿಂದೆ ಅನ್ನಿಸ್ತದಿಲ್ವ? ತುಂಬ ಒಳ್ಳೆಯವರು ನೀವೆಲ್ಲ. ನನಗೆ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತೀರಿ. ಆಮೇಲೆ ನಮ್ಮ ಚಾನಲಲ್ಲಿರೋರೆಲ್ಲ ತುಂಬ ಒಂಥರ ಚೆನ್ನಾಗಿ ಒಳ್ಳೆಯವರು ಅಂತಲೇ ನಾನು ಹೇಳ್ತೀನಿ. ನಮ್ಮ ಸಬ್ಸ್ಕ್ರೈಬರ್ ಎಲ್ಲ, ಆಮೇಲೆ ಅಜ್ಜಿಯವರು ಜಾಸ್ತಿ ನನ್ನ ಚಾನಲ್ ನೋಡ್ತಾರೆ. ಹಳ್ಳಿ ಭಾಷೆ ಅಲ್ವಾ, ಮಾಮೂಲಿ ಕೆಲವು ಭಾಷೆಗಳಲ್ಲಿ ಹಳ್ಳಿ ಭಾಷೆ ಮಾತಾಡ್ಬಿಡ್ತೀನಿ, ಕೆಟ್ಟ ಕೆಟ್ಟ ಪದಗಳಿಗೆ ಕೆಲವ. ಬೇಜಾರು ಮಾಡ್ಕೊಬೇಡಿ, ಅವೆಲ್ಲ ಮಾಮೂಲಿ ಅಲ್ವರ. ಕಾರ್ಟೂನ್ ಚಾನಲಲ್ಲಿ ಮಾತಾಡ್ತೀನಿ. ಸರಿ ಕಣ್ರಪ್ಪ. ಆಮೇಲೆ ಯಾರು ಬೇಜಾರು ಮಾಡ್ಕೊಬೇಡಿ ಆಯ್ತಾ. ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಸಂಸ್ಬಿಟ್ರಪ್ಪ. ಆಮೇಲೆ ಯಾವ ಥರ ವೀಡಿಯೋ ಬೇಕು ನನ್ನ ಬಗ್ಗೆ ಏನಾದರೂ ಈ ಥರ ಏನಾದರೂ ಕೇಳಂಗಿದ್ರೆ ಕೇಳಿ. ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ವೀಡಿಯೋ ಮಾಡಿ ಹಾಕದ. ನಿಮ್ಮ ಜೊತೆ ಮಾತಾಡಿ ನನಗೆ ಬಹಳ ಖುಷಿ ಆಯಿತು ಕಣ್ರಪ್ಪ. ನಿಮಗೂ ಖುಷಿ ಆಯಿತು ಅನ್ಕೋತೀನಿ. ನನ್ನ ಯೂಟ್ಯೂಬ್ ಜರ್ನಿ ನಿಮ್ಗೆ ಹೆಂಗೆ ಅನ್ನಿಸ್ತು? ಸರಿ ಕಣ್ರಪ್ಪ. ಏನಾರು ನನ್ನ ಮಾತಲ್ಲಿ ತಪ್ಪಾಗಿ ಮಾತಾಡ್ಬಿಟ್ಟಿದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕೊಬಿಟ್ಟು ಸಂಸ್ಬಿಡಿ. ಏನು ಮಾತಾಡಬೇಕು ಅಂತ ಈಗ ಅಭ್ಯಾಸ ಇಲ್ವಲ್ಲ. ಈಗ ಕಾರ್ಟೂನ್ ಚಾನಲ್ಲಾರೆ ನಾವು ಫೇಸ್ ತೋರ್ಸ್ಕೊಂಡು ಮಾತಾಡೋಂಗಿಲ್ಲ. ಏನು ಮಾತಾಡ್ಬಿಟ್ರೂ ಅದಷ್ಟು ಕಾಣ್ಬರೋಕ್ಕಿಲ್ಲ. ಹಿಂಗೆ ಕ್ಯಾಮ್ರಾ ಮುಂದೆ ಬಂದಾಗ ನನಗೆ ಒಂಥರ ಭಯ ಆಯ್ತದೆ. ಬತ್ತ ಅಭ್ಯಾಸ ಆಯ್ತದೆ. ಸರಿ, ಇನ್ನೇನರಪ್ಪ, ದಯವಿಟ್ಟು ನಿಮಗೆ ವೀಡಿಯೋ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರಲ ಮತ್ತೆ. ನಮಸ್ಕಾರ.